ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಿಸಲಾಯಿತು. ಪಟ್ಟಣದ ತಾಲೂಕು ಕೇಂದ್ರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಲಾಷ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದ ಕುರಿತು ಡಾಕ್ಟರ್ ಅಭಿಲಾಷ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾನ್ ಮಾನವತಾವಾದಿ, ವಿಶ್ವದ ನಾಯಕ. ನಮಗೆ ಸ್ವಾತಂತ್ರ್ಯವನ್ನ 1947ರಲ್ಲಿ ಕೊಡಿಸಿದರಾದರೂ 1949ರಲ್ಲಿ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಿಂದ ಸರ್ವರಿಗೂ ಸಮಬಾಳು ಸಮಪಾಲು ಎಂಬಂತೆ ಸಂಪೂರ್ಣ ಸ್ವಾತಂತ್ರ್ಯ ದೊರಕುವಂತಾಯಿತು. ಅವರು ಬಡ ಕುಟುಂಬದಲ್ಲಿ ಜನಿಸಿ ಅಸ್ಪೃಶ್ಯತೆ ಸೇರಿದಂತೆ ಹಲವು ನೋವುಗಳನ್ನು ಅನುಭವಿಸಿ ಎಲ್ಲ ಶೋಷಿತ ಸಮುದಾಯಕ್ಕೆ ಅನುಕೂಲಕ್ಕಾಗಿ ಸಂವಿಧಾನ ನೀಡಿದ್ರಿಂದ ನಾವೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಇದ್ದೇವೆ. ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ. 135ನೇ ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನ್ ಮಾನವತಾವಾದಿ, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಧ್ಯೇಯ ಉದ್ದೇಶದಿಂದ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ, ಒಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಸಹ ಅವರು ಒಂದು ನ್ಯಾಯವನ್ನು ಒದಗಿಸಿದ್ದಾರೆ. ಈಗ ನನ್ನಂತಹ ನಾ ಪ್ರತಿ ಸಲ ಅಂಬೇಡ್ಕರ್ ಅವರ ವಿಷಯ ಬಂದಾಗ ನಾನು ಇದೇ ಮಾತನ್ನ ಹೇಳ್ತೀನಿ. ನನ್ನಂತಹ 100 ಕೋಟಿ ಜನರಿಗೆ ಜನ್ಮವನ್ನು ನಮ್ಮ ತಂದೆ ತಾಯಿ ಕೊಟ್ಟಿರ್ಬೋದು, ಆದರೆ ಜೀವನ ಮತ್ತು ಒಂದು ಸರಿ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಹಾಗೂ ಜೀವನವನ್ನು ಕೊಟ್ಟಿರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಾರದು. ನಾವು ಇಷ್ಟು 135 ವರ್ಷ ಆಯಿತು ಅದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ಸಲ ಆಚರಣೆಯಲ್ಲೂ ನಾವು ಅವರು ಈ ಥರ ಅಂಬೇಡ್ಕರ್ ಅವರು ಈ ಥರ ಅಸ್ಪೃಶ್ಯ ಕುಟುಂಬದಲ್ಲಿ ಹುಟ್ಟಿದ್ರು, ಅವರು ಈ ಥರ ಎಜುಕೇಷನ್ ಮಾಡಬೇಕಾದ್ರೆ ಅವರಿಗೆ ತಾರತಮ್ಯ ಮಾಡ್ತಾ ಇದ್ರು. ಅದು ಯಾರಿಗಾಗಿ ಮಾಡಿದ್ರು? ಅವರು ಅಷ್ಟು ಕಷ್ಟ ನೋವುಗಳನ್ನ ತಿಂದು ನಾವು ಇವತ್ತು ಈ ನಿಂತಿದ್ದೀವಿ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ತ್ಯಾಗ ಬಲಿದಾನದಿಂದ ಆಗಿದೆ. ನಾವು ಅವರನ್ನ ಈಗ ನಮ್ಮಲ್ಲಿ ನಾವೇ ಒಂದು ವಿಚಾರವನ್ನು ನಾವು ಇದು ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲದ ಭಾರತ ಹಾಗೂ ಅವರ ನಂತರದಲ್ಲಿ ಈಗ ನಾವು ಯಾವ ಥರ ಇದ್ದೀವಿ ಅನ್ನೋದನ್ನ ನಾವು ನಮ್ಮೇ ಪ್ರಶ್ನೆ ಹಾಕೊಂಡ್ರೆ ನಾವು ಅದಕ್ಕೆ ಉತ್ತರ ಎಲ್ಲ ಸಿಟ್ಟು ಹೋಗುತ್ತೆ. ನಾವು ಅವ್ರ ಕೊಡುಗೆಗಳು, ಅವರ ತ್ಯಾಗ ಬಲಿದಾನವನ್ನು ನಾವು ಅವ್ರು ಮಾಡಿದ್ರು ಅಂತ ಕೇಳಿದ್ರೆ ಹಿಸ್ಟ್ರಿ ಹೇಳ್ದಂಗೆ ಆಗಲಿ ನಾವು 1000 ದಿನಗಳು ಹೋದರೂ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅದನ್ನು ನಿಜವಾದ ಅರ್ಥದಲ್ಲಿ ನಮಗೆ 1947ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದರೂ ಸಹಿತ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದ ಮೇಲೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಕಿರುವಂತಹ ಒಂದು ಮಾರ್ಗದರ್ಶನ, ಅವರು ಹಾಕಿದ ವಿಚಾರಧಾರೆಯಲ್ಲಿ ಎಲ್ಲರೂ ಅವರ ಸಂವಿಧಾನ ಆಶಯದಂತೆ ಕೆಲಸ ಮಾಡಿಕೊಂಡು ದೇಶಕ್ಕೆ ಒಂದು ಉತ್ತಮವಾದ ಹೆಸರನ್ನು ತರಬೇಕಂತ ಹೇಳಿ ಎಲ್ಲರನ್ನ ಆಶಯನ ವ್ಯಕ್ತಪಡ್ತೀನಿ. ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಗೌರವಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಲಾಷ್, ಎಸ್ಪಿ ಡಾಕ್ಟರ್ ದಯಾನಂದ ಬಾಬು, ಡಾಕ್ಟರ್ ನೀಲವೇಣಿ, ಡಾಕ್ಟರ್ ಕಮಲಯ್ಯ, ಹಿರಿಯ ಶುಶ್ರೂಷಿ ಮಂಗಳಮ್ಮ ಹಾಗೂ ಸಿಬ್ಬಂದಿ ವರ್ಗದವರು, ಸಮಾಜ ಸೇವಕ ನೀಲಸೋಗಿ ಉಮೇಶ್, ಚಿದರವಳ್ಳಿ ಮಹೇಶ್, ಮುಗೂರು ಶ್ರೀನಿವಾಸ್, ಗುಂಡಪ್ಪ, ಚಿದಾನಂದ ನಾರಾಯಣ ಸ್ವಾಮಿ ಹಾಗೂ ಇನ್ನಿತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ನರಸೀಪುರ.